ಅದೇನೋ ಹೇಳಬೇಕು ಅನ್ಕೊಂಡಿದ್ದೆ ನಿನಗೆ. ನಿನ್ನನ್ನ ನೋಡಿದ್ರೆ ಚೆನ್ನಾನೆ ನನ್ನ ತಲೆಗೇನೆ ಬರ್ತಾ ಇಲ್ಲ. ನನಗೇನು ಹೇಳಬೇಕು ಅನ್ಕೊಂಡಿದ್ದೀರಾ? ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳಿ. ಅದು ಏನು ಅಂದ್ರೆ, ನೀನು ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದಿಯಲ್ಲ ಅನ್ನೋದು. ಅದನ್ನ ನೋಡಿ ನನಗೆ ಅಳಬೇಕೋ ಇಲ್ಲ ನಗಬೇಕೋ ಒಂದು ತಿಳಿತಾ ಇಲ್ಲ. ಕಾಗೆಗಳ ಗುಂಪಿನಲ್ಲಿ ಈ ನನ್ನ ಮುಖಾದ ಕೋಗಿಲೆ ಸೇರಿಕೊಂಡಿದ್ದಲ್ಲ ಅನ್ನುವ ಚಿಂತೆ ಇದೆ. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ನಮ್ಮ ಸಂಸಾರ ಕಾಗೆಗಳ ಹಿಂದಾಗಿ ಕಂಡಿದ್ದೀರಿ ಚಂದ್ರಕಾಂತ್. ಬೇರೆ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಮುಟ್ಟು. ನಾನು ಆಡಿದ ಮಾತು ನಿನಗೆ ಕೋಪ ಬಂದಿರಬೇಕು. ನನ್ನ ಮಾತು ನಿಮ್ಮಣ್ಣನ ಮಾತು ಧಿಕ್ಕರಿಸಿ ಉಡಿಯಕ್ಕಿ ಹಾಕೊಂಡು ಹೊತ್ತಿರು ದಾಟಿ ಹೋದ ಮನೆ ಈ ಸಮಾಜಕ್ಕೆ ಬೇಡವಾದದು ಎಂದು ಜನ ಆಡ್ಕೊಳ್ತಾ ಇದ್ದಾರೆ. ನನ್ನ ಜೀವನ ಬಗ್ಗೆ ನನಗೆ ಚಿಂತೆ ಇಲ್ಲ. ಅದ್ರ ಬಗ್ಗೆ ನೀವೇನಾದ್ರೂ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಅಂದ ಮೇಲೆ ಗಂಡನ ಮನೆ ನರಕವಾದ್ರೆ ಹೆಣ್ಣು ಬಹಳ ಸಾಗಿಸ್ಲೇಬೇಕಲ್ಲ. ವಲ್ಲವಿ, ಹೆಣ್ಣು ಒಂದು ಮನೆಯಲ್ಲಿ ಸಂಸಾರ ಸಾಗಿಸುವಾಗ ಆ ಮನೆಯಲ್ಲಿ ಸಂತೋಷ ಉಲ್ಲಾಸ ಸಿಗದ ಒಂದು ಬದುಕೆ ಬದುಕೇ ಅಲ್ಲ. ನೀನು ನಿಜ ಹೇಳು ಪಲ್ಲವಿ. ಈ ಪಂಜರದ ಹಕ್ಕಿಯಾಗಿ ಇರುವುದಕ್ಕಿಂತ ಈ ಕಾಡ ಹಕ್ಕಿನ ಕೂಡಿಕೊಂಡು ಕಂಡಲ್ಲಿ ಮನವಿಚ್ಚಿ ಹಾಡಬಹುದಲ್ವೇ? ಅಂದ್ರೆ ಮನಸ್ಸನ್ನ ಒಬ್ಬರಿಗೆ ಕೊಟ್ಟು ದೇಹನ ಇನ್ನೊಬ್ಬರಿಗೆ ಕೊಡುವ ಕುಟಲ ಕಾಣಿಸ್ಕೊಂಡ ಹೆಣ್ಣಾಗಬೇಕು ಎಂಬ ಆಸೆಯಿಂದ ನೀವು ರೀತಿ ಮಾತನಾಡ್ತಾ ಇದ್ದೀರಲ್ವೇ? ಪಲ್ಲವಿ, ಪ್ರೀತಿ ಪ್ರೇಮದ ಗಂಡ ಮಾಡಿಕೊಂಡದ ಆ ಬೆಪ್ಪನ ಅಂಗಸುಖ ಬಯಸೋಕ್ಕಿಂತ ಈ ರಸಿಕ ರಾಜನನ್ನ ಕೂಡಿಕೊಂಡು ಕಂಡಲ್ಲಿ ಕಾಮದ ವಿರಹ ವೇದನೆಯನ್ನ ತೀರಿಸಿಕೊಳ್ಳುವಂತೆ ನೀನು ಒಲಿದು ಒಂದಾದರೆ ಜೇನು ಸಕ್ಕರೆ. ಈ ಮಾತಿಗೆ ಏನಂತೀಯ ಚಿನ್ನ? ನಿಮ್ಮ ಹಾಲು ಸಕ್ಕರೆ ಅಂತಿರುವ ಈ ನಿಮ್ಮ ಹೃದಯದ ಮಾತಿಗೆ ನಾನು ಒಪ್ಕೊಳ್ತೀನಿ. ನಾನು ಯೌವನದಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಆ ಒಬ್ಬ ರೈತರ ಮನೆಯಲ್ಲಿ ವನವಾಸ ದೈವವಾಗಿದೆ ನಾನೀಗ. ನೀನು ಮನಸ್ಸು ಬಿಚ್ಚಿ ನನ್ನ ಒಲಿದರೆ ಪ್ರಿಯಕರನೇನಿಲ್ಲ ಬಾಳಲಾದಿಯಾಗ್ತಾರೆ. ಏನಂತೀಯ ಚಿನ್ನ? ಅದನ್ನ ನಾನು ಸ್ವಲ್ಪ ಮನಸ್ಸಿನಲ್ಲಿ ವಿಚಾರ ಮಾಡಿ ಆಮೇಲೆ ತಿಳಿಸ್ತೀನಿ. ನೋಡು ಪಲ್ಲವಿ, ಜೀವನವೆನ್ನುವುದು ಪಿಟೀಲು ನುಡಿಸುವ ತಂತಿ ಇದ್ದಂತೆ. ಆ ವೀಣೆನ ನುಡಿಸುವಾಗ ಅದು ಯಾವಾಗ ಹರಿದು ಕೆಳಗೆ ಬೀಳುತ್ತೋ ದೇವರೇ ಬಲ್ಲ. ಮನುಷ್ಯನ ಜೀವನವೆನ್ನುವುದು ಪಿಟೀಲು ನುಡಿಸೋ ತಂತಿ ಇದ್ದಂತೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಣ್ಣ ಹಸಿದ್ದಕ್ಕೂ ನಾಯಿ ಹಸಿದ್ದಕ್ಕೂ ಒಳ್ಳೇದಾಯ್ತು ಅಂದ ಹಾಗೆ ನಾವಿಬ್ಬರು ಈಗ ಈ ಸಾಮ್ರಾಜ್ಯದಲ್ಲಿ ಸತ್ತು ಮುಚ್ಚಿ ಕಾಮದಾಟ ಆಡುವ ರಾಜರಾಣಿಯಾಗಿರ್ಬೇಕಲ್ವೇ? ನಿನ್ ಗೆಲ್ಲೋ ಹಡದಲ್ಲಿ ನನ್ನ ಹೃದಯನೇ ಸೋತು